ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬ ವಿದ್ಯಾರ್ಥಿಗಳು KCET ಅಪ್ಡೇಟ್ ಬಗ್ಗೆ ಹೇಳ್ತಿದ್ರಿ. ಇವತ್ತಿನ ಒಂದು ವಿಡಿಯೋದಲ್ಲಿ ರಿಸಲ್ಟ್ ಅನ್ನುವಂಥದ್ದು ಅನೌನ್ಸ್ಮೆಂಟ್ ಆಗಿದೆ ಅಂತಲೇ ಹೇಳ್ಬೋದು. ಇವತ್ತು KEA ವೆಬ್ಸೈಟಲ್ಲಿ ಹೋಗ್ಬಿಟ್ಟು ರಿಸಲ್ಟ್ನ ಚೆಕ್ ಮಾಡ್ಕೊಳ್ಳಿ. ರಿಸಲ್ಟ್ ಬಂದಾದ್ಮೇಲೆ ತುಂಬ ಜನ ಕೇಳ್ತಿರುವಂಥದ್ದು ಏನಪ್ಪ ಅಂದರೆ, ನಮ್ಮ ಒಂದು ಕಟ್ ಆಫ್ ಅನ್ನುವಂಥದ್ದು ಅಂದರೆ ರ್ಯಾಂಕ್ ಅನ್ನುವಂಥದ್ದು ಜಾಸ್ತಿ ಇದೆ. ಇದಕ್ಕೆ ನನಗೆ ಇಷ್ಟ ಆಗಿರುವಂಥ ಒಂದು ಕಾಲೇಜ್ ಸಿಗುತ್ತಾ ಅಂತ ಹೇಳ್ಬಿಟ್ಟು ತುಂಬ ಜನ ಕೇಳ್ತಿದ್ರಿ. ಯಾವ ರೀತಿ ನಿಮ್ದು ರ್ಯಾಂಕ್ ಜಾಸ್ತಿ ಇದ್ರೂ ಕೂಡ ನಿಮಗೆ ಇಷ್ಟವಾಗಿರುವಂಥ ಒಂದು ಕಾಲೇಜ್ ನಿಮಗೆ ಸಿಗಬೇಕು ಅಂದರೆ ಏನೆಲ್ಲ ಪ್ರೊಸೀಜರ್ ನೀವು ಫಾಲೋ ಮಾಡಬೇಕು ಅಂತ ಹೇಳ್ಬಿಟ್ಟು ಇವತ್ತಿನ ಒಂದು ವಿಡಿಯೋ ತಿಳಿಸ್ಕೊಡ್ತೀನಿ. ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂಥ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಬನ್ನಿ ಬಿಡೋಣ, ಸ್ಟಾರ್ಟ್ ಮಾಡೋಣಂತೆ. ಮೊದಲನೇದಾಗಿ ತುಂಬಾ ಜನ ಕೇಳ್ತಿರುವಂಥ ಒಂದು ಕ್ವಶನ್ ಏನಪ್ಪಾ ಅಂದ್ರೆ, KCET ನ ಒಂದು ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿದೆ, ನೀವು ವಿಡಿಯೋ ಮಾಡಿಲ್ಲ ಅಂತ ಹೇಳ್ಬಿಟ್ಟು. ಆಕ್ಚುಲ್ ಆಗಿ ಸ್ವಲ್ಪ ಬಿಸಿ ಇದೆ, ಅದಕ್ಕೋಸ್ಕರನೇ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಆದ್ರೂ ಕೂಡ ಅವಾಗ ಏನೇನು ಅಪ್ಡೇಟ್ ಬರ್ತಿದ್ಯೋ ಅದನ್ನ ನಿಮಗೆ ತಿಳಿಸ್ಕೊಡ್ತಾನೆ ಇದೆ. ನೀವು ಕೂಡ ನೋಡ್ತಿದ್ರಿ. ಹಂಗಾಗಿ ಒಂದು ವೇಳೆ ನಿಮ್ಮ ಒಂದು ರಿಸಲ್ಟನ್ನು ಚೆನ್ನಾಗಿ ಬಂದಿಲ್ಲ ಅಂತ ಹೇಳೋದಾದ್ರೆ 60,000, 50,000, 32,000, 34,000 ಈ ಥರನ ರ್ಯಾಂಕ್ ಬಂದಿತ್ತು ಅಂತ ಹೇಳೋದಾದ್ರೆ ಆ ಒಂದು ರ್ಯಾಂಕ್ ಪ್ರಕಾರ ನೀವು ಆಪ್ಷನ್ ಎಂಟ್ರಿ ಮಾಡಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಇವಾಗ 1,000, 2,000 ರ್ಯಾಂಕ್ ಬರುವಂಥ ಒಂದು ಕಾಲೇಜ್ಗೆ ನೀವು 32,000 ರ್ಯಾಂಕ್ ಬಂದಿದ್ರೆ ನಿಮ್ಮದು, ಅದಕ್ಕೆ ಯಾವುದೇ ಕಾರಣಕ್ಕೂ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಹೋಗ್ಬೇಡಿ. 32,000, 33,000 ಏನು ರ್ಯಾಂಕ್ ಇದೆ ನೋಡಿ, ಅದರ ಅಂಡರ್ನಲ್ಲಿ ಬರುವಂಥ ಸೆಲೆಕ್ಟಿವ್ ಕಾಲೇಜಸ್ಗಳು ತುಂಬಾ ಅಂದರೆ ತುಂಬ, ಇವಾಗ ಒಂದು 10 ಕಾಲೇಜ್ ಅಂತ ಅನ್ಕೊಳ್ಳಿ, 32,000, 33,000 ರ್ಯಾಂಕಲ್ಲಿ ಇದೆ ಅಂತ ಅನ್ಕೊಳ್ಳಿ. ಅದರಲ್ಲಿ ಶಫಲ್ ಮಾಡ್ಕೊಳ್ಳಿ. ಎಷ್ಟು ನಿಮಗೆ ಕಾಲೇಜಲ್ಲಿ ನನಗೆ ಈ ಕಾಲೇಜ್ಗೆ ಹೋದರೆ ಓಕೆನಪ್ಪ, ನಾನು ಓದ್ಬೋದು, ಚೆನ್ನಾಗಿರುತ್ತೆ ಕಾಲೇಜು ಅಂತೆಲ್ಲ ರಿಸರ್ಚ್ ಮಾಡಿಕೊಂಡು 10 ಕಾಲೇಜ್ನಲ್ಲಿ 5 ಕಾಲೇಜನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಚೆನ್ನಾಗಿರೋದು. ಅದನ್ನು ಆಪ್ಷನ್ ಎಂಟ್ರಿನಲ್ಲಿ 1 to 5 ಇಟ್ಬಿಡಿ ಪ್ರಿಫರೆನ್ಸ್ ಆಗಿ. ಅದಾದಮೇಲೆ ಇವಾಗ ಬಿಲೋ ಆವ್ರೇಜು ಈ ಥರ ನೀವು ಆಪ್ಷನ್ ಎಂಟ್ರಿ ಮಾಡಬೇಕಾಗತ್ತೆ. ಅದಾದಮೇಲೆ ನೀವು ಕೌನ್ಸೆಲಿಂಗ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿ. ನಿಮಗೆ ಫಸ್ಟ್ ರೌಂಡ್ ಆಫ್ ಕೌನ್ಸೆಲಿಂಗ್ಗೆ ನಿಮಗೆ ಇಷ್ಟವಾಗಿರುವಂಥ ಒಂದು ಕಾಲೇಜ್ ಸಿಕ್ತು ಅಂತ ಹೇಳೋದಾದ್ರೆ ನಿಮ್ಮ ಒಂದು ರ್ಯಾಂಕಿಗೆ ಡೈರೆಕ್ಟಾಗಿ ಅಡ್ಮಿಷನ್ ತೊಗೊಂಬಿಡಿ. ಇಲ್ಲ ಅಂತ ಹೇಳೋದಾದ್ರೆ ಸೆಕೆಂಡ್ ರೌಂಡ್ ಆಫ್ ಕೌನ್ಸೆಲಿಂಗ್ ಇದೆ, ಥರ್ಡ್ ರೌಂಡ್ ಆಫ್ ಕೌನ್ಸೆಲಿಂಗ್ ಇದೆ. ಇಷ್ಟು ಕೌನ್ಸೆಲಿಂಗು ಕೂಡ ನೀವು ಪ್ರೊಸೀಜರ್ನ ಮುಗಿಸ್ಕೊಳ್ಳಿ. ಅಲ್ಲೂ ನಿಮಗೆ ಕಾಲೇಜ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಮ್ಯಾನೇಜ್ಮೆಂಟ್ ಸೀಟ್ ಇದೆ, ತಲೆ ಕೆಡ್ಸ್ಕೊಳ್ಳೋಕೆ ಹೋಗ್ಬೇಡಿ. ಮ್ಯಾನೇಜ್ಮೆಂಟ್ ಸೀಟಲ್ಲೂ ಕೂಡ ಕಮ್ಮಿ ಇವಾಗ ಕೊಡೋಕ್ಕೆ ರೆಡಿ ಇದ್ದಾರೆ ಎಲ್ಲ ಕಾಲೇಜವರು ಕೂಡ. ಯಾವುದೇ ಕಾರಣಕ್ಕೂ ಹತ್ರ ಹೋಗಬೇಡಿ, KCET ಮುಖಾಂತರನೇ ಹೋಗಿ. ನಿಮ್ಮ ಒಂದು ರ್ಯಾಂಕ್ ಎಷ್ಟು ಬಂದಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಅದ್ರ ಪ್ರಕಾರ ಒಂದು PDF ನ ರೆಡಿ ಮಾಡ್ತಿದ್ದೀನಿ. ಅದರಲ್ಲಿ ನಿಮಗೆ ಕಾಲೇಜಸ್ಸು ಪ್ಲಸ್ ಕಟ್ ಆಫ್ ಎಷ್ಟು ಆಗ್ಬೋದು ಅಂತಲೂ ಕೂಡ ಮೆನ್ಷನ್ ಆಗಿರುತ್ತೆ. ನಿಮ್ಮೊಂದು ರ್ಯಾಂಕ್ನ ಕಮೆಂಟ್ ಮಾಡಿ, ಓಕೆನಾ? ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಜೈ ಹಿಂದ್, ವಂದೇ ಮಾತರಂ.